ಮುಸ್ಲಿಮ್ಸ್ ಮಕ್ಕಳು, ಹಿಂದೂ ಮಕ್ಕಳು ಈ ಕಿತ್ಕೊಳ್ಳೋದು ಹಿಂಗೆ ಟಿಸಿನ ಪಟ್ಟಂತ ಓಡೋಗೋದು. ಸರ್ ನಾನು ಬರ್ತೀನಿ ಸರ್, ನಮಸ್ಕಾರ ಸರ್. ದ್ವೇಷದ ಬೀಜ ನಾವು ಏನ್ ತಿಂದಿದ್ವಲ್ಲ ಸ್ಕೂಲಲ್ಲೇ ಬಿತ್ತದು ಮೇನ್. 10ಕ್ಕೆ 0 ತಗೊಂಡ್ರ ಟೆಸ್ಟಲ್ಲಿ ಅದಕ್ಕೂ ಗುಡ್ಡು, 10ಕ್ಕೆ 9 ತಗೊಂಡ ಅದಕ್ಕೂ ಗುಡ್ಡು, 9 ಗಂಟೆಗೆ ಎದ್ದೇಳ್ತಾನೆ ಅದಕ್ಕೂ ಗುಡ್ಡು. ಕ್ಯಾಸ್ಟಿಸಮ್ ಮಾಡಿದಾಗ ಅವ್ರಿಗೆ ಏನ್ ಬರುತ್ತೆ, ಧರ್ಮದ ಬಗ್ಗೆ ಅವ್ರಿಗೆ ದ್ವೇಷ ಬೆಳೀತಾ ಹೋಗುತ್ತೆ. ನಾವು ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಸ್ಕೂಲ್ ಗೇಟ್ ಒಳಗಡೆ ಬಂದ ತಕ್ಷಣ ಜಾತಿಯನ್ನ ಒಂದು ಟೈಟಲ್ ಬಿಟ್ಟು ಒಳಗಡೆ ಬರಬೇಕು. ನಾನು ಈ ಶಾಲೆಯಲ್ಲಿ ಈ ತರ ಮಾಡಿದ್ದೆ ಅನ್ನೋದು ಅವ್ರಿಗೆ ಕಲಿಕೆ ಇದ್ದೇ ಇರುತ್ತೆ, ನೆನಪಿದ್ದೇ ಇರುತ್ತೆ. ಅವರು ಆ ಸವಿ ನೆನಪನ್ನ ಅವರು ನೆನಪಿಸ್ಕೊಳ್ತಾರೆ. ಇದೇ ನಮಗೆ ಬೇಕಾಗಿರೋದು. ಇದಕ್ಕೋಸ್ಕರನೇ ನಾವು ಇದನ್ನ ಆಚರಣೆ ಮಾಡ್ತೀವಿ. ಆಧುನಿಕ ಜಗತ್ತಿನಲ್ಲಿ ಮೊಬೈಲ್ ಅಡಿಕ್ಷನ್ ಅನ್ನೋದು ಒಂದು ದೊಡ್ಡ ತಲೆನೋವು. ಮಾನಸಿಕ ಒತ್ತಡ, ಡಿಪ್ರೆಷನ್ಗೆ ಒಳಗಾಗುತ್ತಿರುವ ಮಕ್ಕಳು ಒಂದೆಡೆ ಆದರೆ ಬಲು ಅಪರೂಪ ಎಂಬಂತೆ ಬೆಂಗಳೂರಿನ ಒಂದು ಶಾಲೆಯಲ್ಲಿ ಸುಗ್ಗಿ ಹಬ್ಬ ಸಂಭ್ರಮದಿಂದ ಆಚರಿಸಲಾಗಿದೆ ಕಣ್ರಿ. ಈ ಕುರಿತು ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳೆಲ್ಲರೂ ಕೂಡ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ದಾರೆ. ಸಂಕ್ರಾಂತಿ ಸಡಗರ ಸಂಭ್ರಮದ ಕುರಿತಾದ ಈ ವಿಶೇಷ ವಿಡಿಯೋ ಪೂರ್ತಿ ನೋಡಿ. ಸುಗ್ಗಿ ಬಂತು, ಸುಗ್ಗಿ ಬಂತು, ಎಲ್ಲರ ಮನದಲ್ಲಿ ಹರ್ಷ ತುಂಬಿತು. ಸರ್ಕಾರಿ ಶಾಲೆಗೆ ಓದ್ತಕ್ಕಂಥ ಮಕ್ಕಳು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಅಂದರೆ ಈ ಕಡಿಮೆ ಅಚೀವ್ಮೆಂಟ್ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಟೀಚರ್ಸ್ಗಳೆಲ್ಲ ನೋಡಿ ಇವಾಗ ನಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ಪೇರೆಂಟ್ಸ್ಗಳು ಏನು ಮಾಡಿದ್ರೆ ಸರಿ ರೆಗ್ಯುಲರಾಗಿ ಸ್ಕೂಲಿಗೆ ಬರೋಲ್ಲ, ನಾವು ಮನೆ ಹತ್ರ ಹೋಗಿ ಕರ್ಕೊಂಬರ್ಬೇಕು. ಆಮೇಲೆ ಶನಿವಾರದ ಹೊತ್ತು ಕೂಡ ಸ್ಕೂಲಿಗೆ ಬರೋಲ್ಲ. ನಮ್ಮ BO ಸಾಹೇಬ್ರಿಗೂ ಮೊನ್ನೆ ಭೇಟಿ ಬಂದಾಗ ಸಾಹೇಬ್ರಿಗೂ ಹೇಳಿವಿ, ಏನಪ್ಪ ಅಂತಂದರೆ ಈ ಯಾಕಪ್ಪ ಶನಿವಾರ ಸ್ಕೂಲಿಗೆ ಬರೋಲ್ಲ, ಏನಾಗಿದೆ ಅಂತಂದರೆ, ಸರ್ ನಾವು ಎದ್ದೇಳೋದೇ 9 ಗಂಟೆಗೆ ಅಂತಾರೆ. ಆ ತಂದೆ ತಾಯಿಗಳು ಪಕ್ಕದಲ್ಲೇ ಇರ್ತಾರೆ, ಅವ್ರು ಹೇಳೋದೇ ಇಲ್ಲ. ಯಾಕೋ ನಾವೆಲ್ಲ ಓದೋವಾಗ ಹಿಂಗೆಲ್ಲ ಓದ್ತಾ ಇದ್ವಿ, ನೀನು ಹೋಗು, ಒಂದು ವ್ಯಾಲ್ಯೂಸನ್ನು ಕಲ್ತ್ಕ, ಒಂದು ಮೌಲ್ಯಗಳು, ಡಿಸಿಪ್ಲಿನನ್ನು ಕಲ್ತ್ಕ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಿಕ್ ಮಾಡಿ ಹೇಳಬೇಕು ಈ ಏಜಲ್ಲಿ. ಅವ್ರು ಎಲ್ಲದಕ್ಕೂ ಇವಾಗ ಏನಾಗಿದೆ ಅಂತಂದರೆ, ಎಲ್ಲರಿಗೂ ಒಂದೊಂದೇ ಮಕ್ಕಳು. ನಾವೆಲ್ಲ ಇದ್ದಾಗ 4-5 ಜನ ಮಕ್ಳು ಇರ್ತಕ್ಕಂಥ ಕಾಲದಲ್ಲಿ ಬೈದು ಸ್ವಲ್ಪ ಇದು ಮಾಡ್ತಿದ್ರು. ಇವಾಗ ಒಂದೊಂದು ಏನು ತೊಗೊಂಡ್ರು ಗುಡ್ಡು. 10ಕ್ಕೆ 0 ತಗೊಂಡ್ರ ಟೆಸ್ಟಲ್ಲಿ ಅದಕ್ಕೂ ಗುಡ್ಡು, 10ಕ್ಕೆ 9 ತಗೊಂಡ ಅದಕ್ಕೂ ಗುಡ್ಡು, 9 ಗಂಟೆಗೆ ಎದ್ದೇಳ್ತಾನೆ ಅದಕ್ಕೂ ಗುಡ್ ಮಾಡಿಬಿಟ್ಟು ಏನಾಗಿದೆ ಅಂದರೆ ಸ್ಕೂಲ್ಗೆ ಸ್ವಲ್ಪ ವ್ಯಾಲ್ಯೂಸ್ ಇಲ್ಲ. ಇಲ್ಲೇ ಅಲ್ಲ, ಎಲ್ಲ ಇದರಲ್ಲೂ ಕೂಡ ವ್ಯಾಲ್ಯೂಸ್ ಇಲ್ಲ. ಇವಾಗ ಯಾರು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು, ಅದೊಂದೇ ಯಾಕೆ ನಮ್ಮ ವೀಣಾ ಮೇಡಮು ಯಾವಾಗ ಹೇಳ್ತಾರೆ ಏನಂತ ಗೊತ್ತಾ, ನನಗೆ ಈ ಸ್ಕೂಲಿಗೆ ಬಂದ ಮೇಲೆ ಗೊತ್ತಾಗಿದ್ದೇನು ಗೊತ್ತಾ ಸರ್, ಈ ನೋಡಿ ನಾವು 5ನೇ ಕ್ಲಾಸಿಂದ TC ತೊಗೊಳ್ಬೇಕಾರೆ ನಮ್ಮ ಅಪ್ಪ 80ನೇ ಇಸ್ವಿನಲ್ಲಿ 1980ರಲ್ಲಿ ಮೇಷ್ಟ್ರ ಕಾಲಿ ನಮಸ್ಕಾರ ಮಾಡಿಸಿ ಪಕ್ಕದಲ್ಲಿರ್ತಕ್ಕಂಥ 5 ಜನ ಹೆಂಗಸರುಗಳಿಗೆ ಎಲೆ ಅಡಿಕೆ ಕೊಟ್ಟು, ಅವತ್ತು ಬಿಸ್ಕೆಟೆಲ್ಲ ಇರಲಿಲ್ಲ, ಒಂದು ಬಾಳೆಹಣ್ಣು ಕೊಟ್ಟು ಹೋದ್ವಿ. ಈಗ ನಾನು ಈ ಸ್ಕೂಲಿಗೆ ಒಂದು 5 ವರ್ಷ ಆಯಿತಾ ಸರ್, TC ತೊಗೊಂಡಾಗ 7ನೇ ಕ್ಲಾಸ್ TC ತೊಗೊಂಡೋತಾರ ಈ ಕಿತ್ಕೊಳ್ಳೋದು ಹಿಂಗೆ ಟಿಸಿನ ಪಟ್ಟಂತ ಓಡೋಗೋದು. ಸರ್ ನಾನು ಬರ್ತೀನಿ ಸರ್, ನಮಸ್ಕಾರ ಸರ್ ಅಂತ ಹೇಳೋ ವ್ಯಕ್ತಿನೇ ಇಲ್ಲ. ಏನು ಮಾಡೋದು ಇದಕ್ಕೆ? ಯಾರು ಈ ಸಮಾಜ ಸರಿ ಮಾಡೋದು ಅಂತ? ನೀನು ವ್ಯಾಲ್ಯೂಸನ್ನು ಚಿಕ್ಕ ವಯಸ್ಸಲ್ಲೇ ಕಲೀಲಿಲ್ಲ ಅಂತಂದರೆ ಇನ್ಯಾವಾಗ ಕಲಿತೀಯಾ ಅಲ್ವಾ ಸರ್? ಅದರಿಂದ ನಾವು ಹೇಳ್ತೀವಿ, TC ತೊಗೊಂಡು ಹೋಗ್ತಾನೆ 7 ವರ್ಷ ಇದೇ ಸ್ಕೂಲಾಗ ಓದಿದ್ದಾನೆ ಹುಡುಗ, TC ತೊಗೊಂಡು ಹೋಗ್ಬೇಕಾದ್ರೆ ಮೇಡಮ್ ಬರ್ತೀನಿ ಮೇಡಮ್, ನಮಸ್ಕಾರ ಮೇಡಮ್ ಅಂತ ಒಂದು ಇದು ಸಂಸ್ಕೃತಿನೇ ಕಲಿಸಿಲ್ಲ. ನಾವು ಎಷ್ಟು ಹೇಳಿದ್ರು ಅದೇನಾಗಿದೆ ಅಪ್ಪ ಹಂಗೆ ಅಂತ ಒಂದು ಇದಾಗಿದೆ. ಅದರಿಂದ ಏನಾದರೂ ಮಾಡಿ ಬಲವಂತವಾಗಿ ಆದ್ರೂ ದಂಡಿಸಿ ಆದರೂ ನಾವು ಮೌಲ್ಯಗಳನ್ನು ಕಳಿಸ್ಬೇಕು ಅನ್ನೋದು ನನ್ನ ಇದು. ಜೊತೆಗೆ ನಮ್ಮ ಅಧಿಕಾರಿಗಳು, ನಮ್ಮ ಇಲಾಖೆ ಆದೇಶಗಳನ್ನು ಕೂಡ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ವ್ಯಾಲ್ಯೂಸನ್ನು ಕಲಿಸ್ಬೇಕು ಅದು ಅಂತಾನೆ. ಆ ತಂದೆ ತಾಯಿಗಳು ಸ್ವಲ್ಪ ಹೆಚ್ಚಿಗೆ ಇದು ಮಾಡಿದರೆ ಅನುಕೂಲ ಆಗ್ತದೆ. ಇನ್ನು ಹೆಚ್ಚಿಗೆ ಮಾಹಿತಿ ನಮ್ಮ ವೀಣಾ ಮಿಸ್ ಅವರು ಹೇಳ್ತಾರೆ. ಅವರು ತುಂಬ ಶ್ರಮ ವಹಿಸಿ ಇದೆಲ್ಲ ಮಾಡಿದ್ದಾರೆ. ನಮ್ಮ ಇವರು ತಬಸ್ಸುಮ್ ಅವರು ಗೆಸ್ಟ್ ಟೀಚರು, ಅವರು ಕೂಡ ನಮ್ಮ ಚಂದನ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ನಮ್ಮ ಸ್ಕೂಲ್ಗೆ ಒಂದು ಪಿಲ್ಲರ್ ಇದ್ದಂಗೆ. ಯಾಕೆಂದರೆ ಅವ್ರು ಬಂದ ತಕ್ಕಲಿಂದನೂ ಕೂಡ ಈ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇದೆ. ಓಕೆ ಮೇಡಮ್, ನೀವೊಬ್ಬ ಮುಸ್ಲಿಂ ಟೀಚರ್ ಆಗಿ ಇದು ಯಾವ ರೀತಿ ಇದು ಹೆಂಗೆ ಅಂತ ಇವಾಗೆಲ್ಲ ನೋಡಿ ಮಾನಸಿಕತೆ ಯಾವ ರೀತಿ ಆಗಿದೆ ಅಂದರೆ ಸರ್, ಅದು ನಾವು ಸ್ಕೂಲ್ ಗೇಟ್ ಒಳಗಡೆ ಬಂದ ತಕ್ಷಣ ಆ ಒಂದು ಟೈಟಲ್ ಇದೆಯಲ್ಲ, ಜಾತಿಯನ್ನ ಒಂದು ಟೈಟಲ್ ಬಿಟ್ಟು ಆ ಕಡೆ ಒಳಗಡೆ ಬರಬೇಕು. ಯಾಕಂದರೆ ನಾವು ಸ್ಕೂಲಿಗೆ ಬಂದೇಗೆ ನನಗೆ ಮುಸ್ಲಿಮ್ಸ್ ಮಕ್ಕಳು, ಹಿಂದೂ ಮಕ್ಕಳು, ನಾನು ಮುಸ್ಲಿಮು, ಅವ್ರು ಹಿಂದೂ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಬೀಜವನ್ನು, ದ್ವೇಷದ ಬೀಜ ನಾವು ಏನು ತಿಂದಿದ್ವಲ್ಲ ಸ್ಕೂಲಲ್ಲೇ ಬಿತ್ತದು ಮೇನ್. ಈ ಮಕ್ಕಳು ಅಂತ ಕ್ಯಾಸ್ಟಿಸಮ್ ಮಾಡಿದಾಗ ಅವ್ರಿಗೆ ಏನು ಬರುತ್ತೆ, ಧರ್ಮದ ಬಗ್ಗೆ ಅವ್ರಿಗೆ ದ್ವೇಷ ಬೆಳೀತಾ ಹೋಗುತ್ತೆ. ಅದಕ್ಕೆ ನಾವೆಲ್ಲ ಮಕ್ಳಿಗೂ ಇನ್ವಾಲ್ವ್ ಮಾಡ್ತೀವಿ. ಇಲ್ಲಿ ಪೂಜೆಯಿಂದನೂ ಹಿಡಿದು ಭಗವದ್ಗೀತೆಯಿಂದ ಹಿಡಿದು ಪ್ರಾರ್ಥನೆಯಿಂದ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗ್ತಾರೆ. ಇಲ್ಲಿ ಒಂದು 30% ಮಕ್ಕಳು ಮುಸ್ಲಿಮ್ಸ್ ಮಕ್ಕಳಿದ್ರು ಅವ್ರು ಎಲ್ಲದರಲ್ಲೂ ರಂಗೋಲಿ ಬಿಡ್ಸೋಕ್ಕೂ ಅಷ್ಟೇ ನಾವು ಇನ್ವಾಲ್ವ್ ಆಗ್ತೀವಿ, ಅವರು ಇನ್ವಾಲ್ವ್ ಆಗ. ಆ ಒಂದು ಸೌಹಾರ್ದತೆಯನ್ನು ಬೆಳೆಸೋದು ಮೇನ್ ನಮ್ಮ ಒಂದು ಅಜೆಂಡಾನೇ ಅಂತ ಹೇಳ್ಬೋದು. ಈಗ ಪ್ರಸ್ತುತ ಸಮಾಜದಲ್ಲಿ ಅದು ತುಂಬ ಮುಖ್ಯ.
ಯಾಕಂದರೆ ಈಗ ಇವನ್ ಕೊಲ್ಲೋದು ಅದು ಎಲ್ಲ ನಮ್ಮ ಮಕ್ಳಿಗೆ ಅದು ಕಾನ್ಸೆಪ್ಟೇ ಇಲ್ಲ. ಯಾವ ಮಕ್ಳಿಗೂ ನಾವು ಇದು ಮಾಡಬಾರ್ದು ಅಂತಲ್ಲ, ಒಂದೇ ತಟ್ಟೆಯಲ್ಲಿ ನಮ್ಮ ಮಕ್ಕಳು ಊಟ ಮಾಡ್ತವೆ. ನಮ್ಮ ಜೊತೆನೂ ಅಷ್ಟೇ, ಯಾವ ಟೀಚರ್ಸ್ ಇದ್ರೂ ಅಷ್ಟೇ ನಮಗೂ ಅವ್ರಿಗೂ ಅವರು ಈಗಂದ್ರೂ ಸೈಲೆಂಟಾಗಿ ಕೂತಿದ್ದಾರೆ. ಬೇರೆ ಟೈಮಲ್ಲಿ ಬಂದು ನಮ್ಮ ತೊಡೆಗಳ ಮೇಲೇನೂ ಬರ್ತವೆ, ನಮ್ಮ ಮುಂದೆನೂ ಬರ್ತವೆ, ನಮ್ಮ ಹತ್ರನೇ ಎಲ್ಲ ಶೇರ್ ಮಾಡ್ಕೊಳ್ತವೆ. ಅಂತ ಒಂದು ಜಾತಿ ವ್ಯವಸ್ಥೆಯನ್ನು ನಮ್ಮ ಒಂದು ಪ್ರಕಾರ ನನ್ನ ಒಂದು ಸ್ವಯಂ ಅಭಿಪ್ರಾಯ ಅಂದರೆ ಸ್ಕೂಲಲ್ಲಿ ಕ್ಯಾಸ್ಟಿಸಮ್ಮೇ ಇರಬಾರ್ದು ಸರ್. ಈ ಜಾತಿ ಮೆನ್ಷನ್ ಮಾಡೋ ಒಂದು ಕಾಲಮ್ಮೇ ತೆಗ್ದಾಕೋಬೇಕು ಅಂತ ಒಂದು ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ನೋಡಿದ್ರಲ್ಲ, ಕುವೆಂಪು ಅವರು ಹೇಳ್ದಂತೆ ಏನಾದರೂ ಆಗು ಮೊದಲು ಮಾನವನಾಗು ಅನ್ನುವ ರೀತಿಯಲ್ಲಿ ಅದ್ಭುತವಾಗಿ ಇಲ್ಲಿನ ಶಿಕ್ಷಕರು ಮಾತನಾಡಿದ್ರು. ಸೊ ಮಕ್ಕಳಿಗೆ ಕಲಿಬೇಕಾದಂತಹ ಬಹಳಷ್ಟು ಮೌಲ್ಯಗಳನ್ನು, ಸೊ ಏನು ಚಟುವಟಿಕೆಗಳನ್ನು ಈ ಒಂದು ಪುಟ್ಟ ಶಾಲೆ ಆದರೂ ಕೂಡ ಕಲಿಕೆಯ ದೃಷ್ಟಿಯಿಂದ ಶಾಲೆಯಲ್ಲಿ ಆಚರಿಸ್ತಿರುವ ವಿಶೇಷ ಸಂಕ್ರಾಂತಿ ಹಬ್ಬದ ಕುರಿತಾಗಿ ಮಕ್ಕಳಷ್ಟೇ ಅಲ್ಲ, ಇಲ್ಲಿ ಬಂದಿರುವ ಪೇರೆಂಟ್ಸು ಮಾತಾಡ್ತಾರೆ. ಅವರ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾರೆ. ಬನ್ನಿ ಮಾತಾಡ್ಸೋಣ. ಹೆಸರು ಉಪ. ಸರ್ಕಾರಿ ಸ್ಕೂಲ್ ಅಂದಿದ ತಕ್ಷಣ ಎಲ್ಲ ಈಗ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಉಳಿಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ನೋಡ್ಬೋದು ನಮ್ಮ ಕಲ್ಚರ್ ಅಂದರೆ ಏನು, ಸಂಕ್ರಾಂತಿ ಹಬ್ಬ ಅಂದರೆ ಏನು, ರೈತರ ಹಬ್ಬ ಆಗಿರೋದ್ರಿಂದ ಪ್ರತಿಯೊಂದು ಸೆಲೆಬ್ರೇಷನ್ ಮಾಡ್ತಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ನೋಡಬೇಕು ಅಂತಲೇ ತುಂಬ ದೂರದಿಂದನೇ ಬಂದಿದ್ದೀನಿ. ತುಂಬ ಇಷ್ಟ ಆಯಿತು. ಉಳಿಸ್ಕೊಂಡು ಹೋಗಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಹಬ್ಬಗಳ ಆಚರಣೆ ಅನ್ನೋದು ಶಾಲಾ ಮಟ್ಟದಲ್ಲಿ ಏನು ಮಕ್ಕಳು ನೃತ್ಯದೊಂದಿಗೆ ಯಾವ ರೀತಿ ಖುಷಿಯಿಂದ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ ನೀವು ನೋಡ್ಬೋದು. ಕೋಲಾಟ ನೃತ್ಯದೊಂದಿಗೆ ಮಕ್ಕಳು ಸಂಕ್ರಾಂತಿ ಹಬ್ಬ ಆಚರಿಸ್ತಿರುವಂಥದ್ದು. ಸರ್, ಇದು ಸಂಕ್ರಾಂತಿಯ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ HM ಹತ್ರ ಎಲ್ಲ ಕೇಳಿ ನಾವು ಸ್ವಲ್ಪ ಕ್ಲೀನಾಗಿ ಸರ್ ಸ್ವಲ್ಪ ವಿಶೇಷ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿವೆ. ನಮ್ಮ ಸಿಬ್ಬಂದಿ ವರ್ಗದವರು ಸೇರ್ಕೊಂಡು ಒಂದು ಸಾಯಂಕಾಲ 4:15 ನಂತರ ಮಕ್ಕಳಿಗೆ ಕೋಲಾಟಗಳನ್ನ ಇದೆಲ್ಲ ಕಲಿಸಿದ್ವಿ. ಅದನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳಿಗೆ ಒಂದು ಗ್ರಾಮೀಣ ಸೊಗಡಿನ ಹಿನ್ನೆಲೆ ಇರ್ತಕ್ಕಂಥ ಮಕ್ಕಳೆಲ್ಲ ಇವರು ಎಲ್ಲ ನಗರ ಪ್ರದೇಶದಲ್ಲಿ ಆಗಿರೋದ್ರಿಂದ ಅಲ್ಲಿ ರಾಶಿ ಹಂಗೆ ಮಾಡ್ತಾರೆ, ಮತ್ತು ಒಕ್ಕಣೆ ಮಾಡ್ತಕ್ಕಂಥದ್ದು ಅದೆಲ್ಲ ಗೊತ್ತಿರಲ್ಲ. ರಾಗಿನೇ ಕರೆಕ್ಟಾಗಿ ಮಕ್ಕಳು ನೋಡಿಲ್ಲ. ಹಾಗಾಗಿ ನಾವು ಅವರಿಗೆ ಒಂದು ಕಾನ್ಸೆಪ್ಟ್ ಬರೋ ರೀತಿಯಲ್ಲಿ ಇದರೊಳಗೆ ಒಂದು ಅಕ್ಕಿ ಮತ್ತು ಗೋಧಿ ಅವೆಲ್ಲನೂ ಕೂಡ ತುಂಬಿ ಪೂಜೆ ಮಾಡಿ ಮತ್ತು ಕಬ್ಬನ್ನು ಇಟ್ಬಿಟ್ಟು ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಪ್ರತಿ ವರ್ಷವೂ ಕೂಡ ಹೋದ ಸರಿ ನಮ್ಮ ಶಾಲೆ ಆವರಣದಲ್ಲಿ ಇರ್ತಕ್ಕಂಥ ತೆಂಗಿನ ಮರಗಳವೆ, ಆ ತೆಂಗಿನ ಮರದಲ್ಲಿ ಇರ್ತಕ್ಕಂಥ ಕೊಬ್ಬರಿನೆಲ್ಲ ಹಾಕಿ ಮಕ್ಕಳಿಗೆಲ್ಲರೂ ಕೂಡ ಎಳ್ಳು ಬೆಲ್ಲವನ್ನು ಇಲ್ಲೇ ತಯಾರು ಮಾಡಿ ಸಾಯಂಕಾಲದೊತ್ತು ಕೊಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ವಿ. ಈ ಸಾರಿ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಸ್ಕೂಲ್ ವೀಣಾ ಮೇಡಮ್ ಅವರು ಮತ್ತು ಸಿಬ್ಬಂದಿ ಸೇರಿ ಮಾಡಿದ್ವಿ. ಇವಾಗ ಈಗ ಏನಾಗಿದೆ ಅಂದರೆ ಎಲ್ಲ ನಗರ ಪ್ರದೇಶದಲ್ಲಿ ವಾಸ ಮಾಡೋ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಏನಾಗಿದೆ ಅಂತಂದರೆ ಈಗ ಕಣ ಇವಾಗ ಒಂದು 5 ವರ್ಷದ ಮುಂಚೆ ಏನು ಮಾಡಿದ್ದಾರೆ ಅಂದರೆ ರಾಗಿ ಹೊಲದ ಕಣ ಮಾಡ್ತಾ ಇಲ್ಲ. ಈಗ ಎಲ್ಲರೂ ಸಹಿತ ಏನು ಮಾಡ್ತಾರೆ ಅಂದರೆ ಮಿಷಿನ್ ಬಂದಿದೆ, ಮಿಷಿನಲ್ಲೇ ಕುಯ್ದು ಬಿಡ್ತಾರೆ. ಆದರೆ ಹಿಂದೆ ಇದಕ್ಕಿಂತ ಒಂದು ಏನು ಜಾಸ್ತಿ ವರ್ಷಗಳಾಗಲಿಲ್ಲ, ಒಂದು 5 ವರ್ಷದಿಂದ ಏನು ಕಣ ಮಾಡೋರು, ಮತ್ತು ಅಲ್ಲಿ ಪಿಳ್ಳರಾಯಿ ಅಂತ ಇಟ್ಬಿಟ್ಟು ಈಗ ವಿಘ್ನೇಶ್ ಅಂತ ಗರಿಕೆ ಹುಲಿಕ್ಕೆ ಪೂಜೆ ಮಾಡಿ ಎಲ್ಲ ಮಾಡೋರು ನಾವೆಲ್ಲ ಅದೆಲ್ಲ ನೋಡಿದ್ದೀವಿ. ಆದರೆ ಈ ಮಕ್ಕಳಿಗೆ ಏನಾಗಿದೆ ಅಂತಂದರೆ ಈ ನೋಡಿ ನಮ್ಮ ಶಾಲೆ ಮಕ್ಕಳಿಗೆ ನಿಜವಾಗೂ ಗದ್ದೆನೇ ನೋಡಿಲ್ಲ ಅವರು. ನಾನು ಹೇಳ್ತಾ ಇರೋದು ಗದ್ದೆ ಇದೆಯಲ್ಲ, ಭತ್ತ ಹೆಂಗೆ ಬೆಳಿತಾರೆ ಅಂತಲೇ ಗೊತ್ತಿಲ್ಲ. ಹಾಗಾಗಿ ಒಂದು ಈ ಸಂಕ್ರಾಂತಿ ಅಂದರೆ ಒಂದು ಹಳ್ಳಿಯ ಒಂದು ವಾತಾವರಣ ಸೃಷ್ಟಿ ಮಾಡೋಂಥ ಒಂದು ಹಬ್ಬ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಇದನ್ನು ಬರಲಿ ಅಂತ ಹೇಳ್ಬಿಟ್ಟು ಕೋಲಾಟ ಸಣ್ಣ ಪುಟ್ಟ ಇದನ್ನು ಕಲಿಸಿದ್ದೀವಿ. ಜೊತೆಗೆ ಮಕ್ಕಳು ಕ್ರಿಯಾಶೀಲವಾಗಿ ಭಾಗವಹಿಸಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ ಅವರು ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಸ್ವಲ್ಪ ಪ್ರೋತ್ಸಾಹವನ್ನು ಕೊಡಬೇಕು. ಶೈಕ್ಷಣಿಕ ವಿಚಾರಗಳ ಜೊತೆಗೆ ಪಠ್ಯೇತರ ವಿಚಾರಗಳಿಗೂ ಸ್ವಲ್ಪ ಆಸಕ್ತಿಯನ್ನು ಕೊಟ್ಟು ಮಕ್ಕಳಿಗೆ ಸ್ವಲ್ಪ ಅವರ ವ್ಯಕ್ತಿತ್ವ ವಿಕಾಸನ ಆಗೋ ರೀತಿಯಲ್ಲಿ ಮಾಡಬೇಕು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಮಕ್ಕಳೆಲ್ಲರೂ ತಂದೆ ತಾಯಿಗಳು ಕೂಡ ಬೇರೆ ಬೇರೆ ಹಿನ್ನೆಲೆ ಇರೋರು. ಒಂದು ಎರಡನೇದು ಏನಪ್ಪ ಅಂದರೆ ದೊಡ್ಡಬಳ್ಳಾಪುರಕ್ಕೆ ವಲಸೆ ಬಂದಿರೋರು ಅಂಥ ಕೂಲಿ ಕಾರ್ಮಿಕರ ಮಕ್ಕಳಾಗಿರೋದ್ರಿಂದ ಅವರವರ ಕೆಲಸಗಳಲ್ಲೇ ಹೆಚ್ಚಿಗೆ ಒತ್ತಡದಲ್ಲಿ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಒಂದು ಮುಸ್ಲಿಂ ಹುಡುಗಿ ಆಗಿದ್ರೂ ಕೂಡ ಭಗವದ್ಗೀತೆ ಪಠಿಸ್ತಾರಂತೆ. ಸೊ ಇದು ಬಹಳ ಒಂದು ಅದ್ಭುತ ವಿಷಯ. ಹೇಳಿ. ಓಂ ಪರಮಾತ್ಮನೇ ನಮಃ ಶ್ರೀ ಮಾಡಿದ್ದಾರೆ. ಅಂದರೆ ಸಂಕ್ರಾಂತಿ ಹಬ್ಬ ಫಸ್ಟ್ ಟೈಮ್ ಮಾಡ್ತಿರೋದಿದ್ದು. ನಿಮ್ಗೇನು ಅನಿಸ್ತಾ ಇದೆ ಈ ಆಚರಣೆ ಬಗ್ಗೆ? ಸ್ಕೂಲಲ್ಲಿ ಅದು ಸ್ಪೆಷಲ್ ಆಗಿ ಡ್ಯಾನ್ಸ್ಗಳು, ಆಮೇಲೆ ಈ ಮೇನ್ ಇದರ ಉದ್ದೇಶ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಫಸ್ಟ್ ಟೈಮ್ ಆಗ್ತೈತಲ್ಲ, ಇವತ್ತು ಹೊಗದ ಬಗ್ಗೆ ಸುಗ್ಗಿ ಹಬ್ಬ ಅಂತ ಹೇಳ್ತಾರಂತೆ. ಇವತ್ತು ಹುಗ್ಗಿ ಅಂದರೆ ಪೊಂಗಲು ಅದೆಲ್ಲ ಇರ್ತಾರಲ್ಲ, ಅದು ತಿಂತಾರೆ, ಸ್ವೀಟ್ಸ್ ಮಾಡ್ತಾರೆ, ಅದೆಲ್ಲ ಅದು ಆಚರಿಸ್ತಾರಲ್ಲ. ಏನನ್ನಿಸ್ತು ಸಂಕ್ರಾಂತಿ ಸೆಲೆಬ್ರೇಷನ್ ಬಗ್ಗೆ? ಖುಷಿ ಆಗ್ತೈತೆ. 1ನೇ ಕ್ಲಾಸಿಂದ ಓದ್ತಾ ಇದ್ದೀನಿ. ಯಾವತ್ತೂ ಮಾಡಿರಲಿಲ್ಲ, ಈ ವರ್ಷ ಮಾಡಿದ್ದಾರೆ, ಅದಕ್ಕೆ ಖುಷಿ ಆಗ್ತೈತೆ.
ನನ್ನ ಹೆಸರು ನಿರಂಜನ. ನಾನು 7ನೇ ತರಗತಿಯಲ್ಲಿ GMPS ಮಾರ್ಕೆಟ್ ಸ್ಕೂಲಿಂದ ಓದುತ್ತಿದ್ದೇನೆ. ನನ್ನನ್ನು ಈ ಶಾಲೆಯಿಂದ ಮುಖ್ಯಮಂತ್ರಿಯನ್ನು ಮಾಡಿದ್ದಾರೆ. ಕೋಲಾಟ ನೃತ್ಯದೊಂದಿಗೆ ಮಕ್ಕಳು ಸಂಕ್ರಾಂತಿ ಹಬ್ಬ ಆಚರಿಸ್ತಿರುವಂಥದ್ದು. ನಮ್ಮೂರು ಬಾಗಲಕೋಟೆನಾಗೆ ಇಲ್ಕಲ್ಲು. ಅಲ್ಲಿಂದ ಇಲ್ಲಿ ಬಂದಿದ್ರೆ ಅಲ್ಲಿಂದ ಬಂದಿರೋ ಕಾರಣ ಅಂದರೆ ಅಲ್ಲಿ ಕೆಲಸ ಇಲ್ಲ, ಮಕ್ಕಳು ಕಮ್ಮಿ ಅವೆ, ಅದಕ್ಕೆ ಇಲ್ಲಿಗೆ ಬಂದಿರೋದು. ನಿಮ್ಮೂರಲ್ಲೆಲ್ಲ ಮಾಡ್ತಾರೆ ಈ ಥರ? ಹಾಂ ಸರ್, ಮಾಡ್ತಾರೆ. ಸ್ಕೂಲಾಗೂ ಮಾಡ್ತಾರೆ, ಮತ್ತು ಮನೆಗಳಿಗೆ ಇದು ಏನು ಕಡಲೆಕಾಯಿ ಎಲ್ಲ ಬೆಳೆದಿರ್ತಾರಲ್ಲ, ಅದು ಮೂಟೆನಾಗ ತುಂಬಿ ಮನೆ ತಾವು ತಂದು ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ, ಎಮ್ಮೆಗಳು ಸ್ನಾನ ಮಾಡಿಸಿ, ಮತ್ತು ಅದನ್ನು ತೊಳೆದು ಅದಕ್ಕೊಂದು ಬಟ್ಟೆ ಮಾಡಿರ್ತಾರೆ, ಅದನ್ನ ಹಾಕಿ ಮತ್ತು ಅದಕ್ಕೆ ಪೂಜೆ ಮಾಡ್ತಾರೆ. ಅವಕ್ಕೆಲ್ಲ ಮೇವು ಹಾಕಿ ಬಿಟ್ಬಿಡ್ತಾರೆ. ವಾಪಸ್ ಸಾಯಂಕಾಲ ಬೆಂಕಿ ಇರ್ತಿತ್ತೆ, ಅದೇ ಕೆಂಡದ ಆರಿಸೋ ಮಾಡ್ತವೆ. ಅದು ಯಾಕೆ ಕಾರಣ ಮಾಡ್ತಾರೆ ಅಂದರೆ ಅದ್ರಾಗೆ ಹುಳುಗಳು ಇರ್ತಿತ್ತಲ್ಲ, ಹುಳುಗಳೆಲ್ಲ ಹೋಲಿ ಅಂತ ಮಾಡ್ತಾರೆ. ಮತ್ತು ಯಾವ್ದಾದ್ರು ಕಿಚ್ಚಾಯಿಸೋದು, ಮತ್ತು ಅದು ಯಾರ್ದಾರು ದೃಷ್ಟಿ ಬಿದ್ದಿರುತ್ತಲ್ಲ, ಈಗ ನಮಗೆ ದೃಷ್ಟಿ ಬಿದ್ದರೆ ಅಮ್ಮಂದಿರು ತೆಗಿತಾರಲ್ಲ, ಆ ಥರ ಅದಕ್ಕೂ ಆ ಥರ ಮಾಡ್ತಾರೆ. ಪಠ್ಯಪುಸ್ತಕ ವಿಷಯನೂ ಹೌದು, ಇದು ಸಂಕ್ರಾಂತಿ ಎಂದು ಒಂದು ಪಾಠನೂ ಇದೆ ಕನ್ನಡದಲ್ಲಿ 6ನೇ ಕ್ಲಾಸ್ಗೆ. ಆದರೆ ನಾವು ಪಾಠ ಮಾಡಿ ಅವ್ರ ಪದಗಳು ಕೊಟ್ಟು ನೋಟ್ಸ್ ಕೊಟ್ಟು ಎಲ್ಲ ಬರ್ಸಿದ್ರು ಅವರು ಏನು ಮಾಡ್ತಾರೆ ಅಂದರೆ ಮರ್ತೋಗ್ತಾರೆ ಬೇಗ. ಆದರೆ ಈ ಕಾನ್ಸೆಪ್ಟ್ ನಾವು ಮಾಡೋಕ್ಕಿಂತ ಅವ್ರಿಗೇನೋ ಈಗ ಸಂಕ್ರಾಂತಿ ಬಗ್ಗೆ ಒಂದು ವಿವರಣೆ ಕೊಡಿ ಅಂದರೆ ಅವರೆಲ್ಲ ಫುಲ್ಲು ಬರೆಯೋ ಒಂದು ಕೆಪಾಸಿಟಿ ಬರುತ್ತೆ ಅವ್ರಿಗೆ ಮೇನ್. ಆದರೆ ನಾವು ಒಂದು ಬುಕ್ಕಲ್ಲಿರೋ ಒಂದು ಪ್ಯಾರ ಕುತ್ಕೊಂಡು ಓದಿ ಗಟ್ ಮಾಡಿ ನೀನು ಬರಿ ಅಂದರೆ ಆವಾಗ ಅವ್ರು ಎಲ್ಲೋ ಒಬ್ಬರು ಕೆಲವರು ಬರಿಬೋದು. IQ ಪವರ್ ಜಾಸ್ತಿ ಇರೋ ಮಕ್ಕಳು ಏನು ಮಾಡ್ತಾರೆ, ಪಟ ಅಂತ ಬರಿಬಿಡ್ತಾರೆ, ಓದ್ಬಿಡ್ತಾರೆ. ಆದರೆ ಕೆಲವರು ಓದಲ್ಲಿ ಹಿಂದುಳಿಕೆ ಮಕ್ಕಳು ಇದ್ದಾರಲ್ಲ, ಅವ್ರಿಗೆ ಅಷ್ಟು ಓದೋ ನಾಲೆಜ್ ಕಡಿಮೆ ಇರುತ್ತೆ. ಆ ಮಕ್ಕಳು ಏನು ಮಾಡ್ತಾರೆ, ಹೌದು ನಮ್ಮ ಸ್ಕೂಲಲ್ಲಿ ಮಾಡಿದ್ರು, ಆ ಒಂದು ಚಿಕ್ಕ ಪದಗಳು ಸೇರಿ ಒಂದು ವಾಕ್ಯ ಆದರೂ ರಚಿಸ್ತಾರೆ. ಅದು ಮೇನ್, ನಮಗೆ ಅದು ಮುಖ್ಯ. ಅವ್ರ ಕಲಿಕೆನೂ ಆಗತ್ತೆ, ಹಾಗೆ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಂಗೂ ಆಗತ್ತೆ ಅಂತ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೀವಿ ಸರ್. ನಾನು ಹೇಳಬೇಕು ಅಂತಂದರೆ, ರೈತರು ವರ್ಷ ಇಡೀ ಕಷ್ಟಪಟ್ಟು ಬೆಳೆಗಳನ್ನ ಬೆಳೆದಿರ್ತಾರೆ. ಭೂಮಿ ತಾಯಿನ ಉತ್ತಿ ಎಲ್ಲ ಮಾಡಿರ್ತಾರಲ್ವ, ಅದರಲ್ಲಿ ಸಿಕ್ಕಂಥ ಫಲಗಳಿಗೆ ಅರ್ಪಿಸುವ ಜನವರಿಯಲ್ಲಿ ಬರುವ ಮೊದಲನೇ ಹಬ್ಬ ಸಂಕ್ರಾಂತಿ ಅಂತ ಎಲ್ಲರಿಗೂ ತಿಳಿಸಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆಧುನಿಕ ಯುಗದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಆಗ್ತಾ ಇದ್ದಾವೆ. ಹಬ್ಬ ಹರಿದಿನಗಳಾಗಲಿ, ಹಳ್ಳಿ ಸೊಗಡಾಗಲಿ, ಜನಪದ ಸೊಗಡಾಗಲಿ ಎಲ್ಲವೂ ಮರೆತು ಒಂದು ಜೀವನ ಅನ್ನೋದು ಸ್ಪೀಡಾಗಿ ಯಾವುದೋ ಬೇರೆ ದಾರಿಯಲ್ಲಿ ಓಡ್ತಾ ಇದೆ ಅನ್ನುವ ಒಂದು ಸಂದರ್ಭದಲ್ಲೇ ಈ ಒಂದು ಶಿಕ್ಷಕರು ಹಳ್ಳಿ ಸೊಗಡನ್ನು, ಜನಪದ ಸೊಗಡನ್ನು ಉಳಿಸುವುದರ ಜೊತೆಗೆ ಮಕ್ಕಳ ಒಂದು ಹಿತಾಸಕ್ತಿಯನ್ನು, ಮಕ್ಕಳ ಒಂದು ಕಲಿಕೆಯ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನು ತೋರಿಸಿರೋದು ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ. ಸುಗ್ಗಿ ಬಂತು